ಹಾಯ್ ಹೇ ಎವ್ರಿವಾನ್, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ರು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್. ಸೊ ಟುಡೇ ಐ ಆಮ್ ಹಿಯರ್ ವಿತ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ಜನರಲೈಸ್ಡ್ ಸ್ಟ್ರಾಟಜಿ ವಿಡಿಯೋ, ದಟ್ ಈಸ್ ದ ರೋಲ್ ಆಫ್ ಎಜುಕೇಶನ್ ಇನ್ ಅಚೀವಿಂಗ್ ಫ್ರೀಡಮ್. ಫ್ರೀಡಮ್ ಅನ್ನ ಪಡ್ಕೊಳ್ಳೋದಕ್ಕೆ, ಫ್ರೀಡಮ್ ಅನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಎಜುಕೇಶನ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನ ಈ ಸ್ಟ್ರಾಟಜಿ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. 1947 ನಮಗೆ ಸ್ವಾತಂತ್ರ್ಯ ಬರುತ್ತೆ. ಅವತ್ತಿನಿಂದ ಇವತ್ತಿನವರೆಗೆ 2024 ತನಕ ರೆವಲ್ಯೂಷನ್ ತುಂಬಾನೇ ಆಗಿದೆ. ನಾಟ್ ಓನ್ಲಿ ಇನ್ ದ ಎಜುಕೇಶನ್ ಫೀಲ್ಡ್. ಲಾಸ್ಟ್ 5 ಮತ್ತು 10 ಇಯರ್ಸ್ ಅಲ್ಲೇ ಎಜುಕೇಶನ್ ಫೀಲ್ಡ್ ಅಲ್ಲಿ AI ಅನ್ನೋದು ತುಂಬಾನೇ ರೆವಲ್ಯೂಷನ್ ಆಗ್ತಾ ಇದೆ, ರೈಟ್? ಅದು ಎಜುಕೇಶನ್ ಬಗ್ಗೆ. ಬಟ್ ನಮಗೆ ಫ್ರೀಡಮ್ ಮತ್ತೆ ಫ್ರೀನೆಸ್ ಇದನ್ನ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಎಜುಕೇಶನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಫ್ರೀನೆಸ್ ಅಂತ ಹೇಳಿದ್ರೆ ಸ್ವೇಚ್ಛಾಚಾರ, ಅಂದ್ರೆ ನಮಗೆ ಗೊತ್ತಿದ್ರೂ ಕೂಡ ಗೊತ್ತಿಲ್ಲದ ಹಾಗೆ ಇಷ್ಟ ಬಂದ ರೀತಿಯಲ್ಲಿ ಯೂಸ್ ಮಾಡ್ಕೊಳ್ಳೋದು, ಅದು ಸ್ವೇಚ್ಛಾಚಾರ. ಅದೇ ಫ್ರೀಡಮ್ ಅಂತ ಹೇಳಿದ್ರೆ ಒಂದು ಲಿಮಿಟೆಡ್, ಅದನ್ನ ಎನ್ಸರ್ಕ್ಲಿಂಗ್ ಅಂತ ಹೇಳ್ತೀವಿ, ಲಾ ಅಂಡರ್ ಅಲ್ಲಿ ಯೂಸ್ ಮಾಡ್ಕೊಳ್ಳೋದು. ಸೊ ಫ್ರೀಡಮ್ ಇಸ್ ಆಲ್ವೇಸ್ ಬೆಟರ್ ದ್ಯಾನ್ ದ ಫ್ರೀನೆಸ್. ಒಂದು ಮಾತಿದೆ, ವಿದ್ಯಾ ದದಾತಿ ವಿನಯಂ ವಿನಯದಿ ಆತಿ ಪಾತ್ರತಾಮ್ ಅಂತ ಹೇಳಿ. ಹಾಗಂತ ಹೇಳಿದ್ರೆ ಇದು ಸಂಸ್ಕೃತದಲ್ಲಿರೋ ಒಂದು ಶ್ಲೋಕ. ವಿದ್ಯೆಯಿಂದ ವಿನಯ ಬರುತ್ತೆ, ವಿನಯದಿಂದ ಪಾತ್ರ ಅಂದ್ರೆ ಕ್ಯಾರೆಕ್ಟರ್ ಬರುತ್ತೆ. ನಮ್ಮ ಕ್ಯಾರೆಕ್ಟರ್ನ ನಾವು ಬಿಲ್ಡ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಎಜುಕೇಶನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಎನಿಯೋ ಲೆಟ್ಸ್ ಸ್ಟಾರ್ಟ್ ಟುಡೇಸ್ ಸ್ಟ್ರಾಟಜಿ ಸೆಷನ್. ಹಿಯರ್ ಇಟ್ ಈಸ್. ವಾಟ್ ಈಸ್ ಎಜುಕೇಶನ್? ಎಜುಕೇಶನ್ ಅಂತ ಹೇಳಿದ್ರೆ ಏನು? ಸೊ ಕಾಮನ್ ಆಗಿ ಎಜುಕೇಶನ್ ಈಸ್ ಅವರ್ ಸ್ಟ್ರೆಂತ್ ಅಂತ ಹೇಳ್ತೀವಿ. ಇದು ನಮ್ಮ ಪರ್ಸನಲ್ ಆಗಿ ಒಂದು ಬಲ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ದೇಶದ ಬಲ ಆಗಿರುತ್ತೆ. ಸೊ ಪ್ರತಿಯೊಬ್ಬರೂ ಕೂಡ ವಿದ್ಯೆಯನ್ನ ಕಲಿತ್ರೆ ಸೊ ದೇಶವೂ ಕೂಡ ಏನಾಗಿರುತ್ತೆ, ಬಲಿಷ್ಠವಾಗಿರುತ್ತೆ. ಸೊ ಎಜುಕೇಶನ್ ಈಸ್ ಅವರ್ ಸ್ಟ್ರೆಂತ್. ಕೆಲವು ಕಡೆ ಎಜುಕೇಶನ್ ಅನ್ನ ಹೀಗೆ ಮೆನ್ಷನ್ ಮಾಡ್ತಾರೆ, ಎಜುಕೇಶನ್ ಈಸ್ ದ ಕಾರ್ನರ್ ಸ್ಟೋನ್ ಆಫ್ ಫ್ರೀಡಮ್. ಇದು ಒಂದು ಮೂಲಭೂತವಾದದ್ದು. ಅಂಡ್ ಎನೇಬ್ಲಿಂಗ್ ಇಂಡಿವಿಜುವಲ್ಸ್ ಟು ಬ್ರೇಕ್ ಫ್ರೀ ಫ್ರಮ್ ಇಗ್ನೋರೆನ್ಸ್, ಅಪ್ರೆಷನ್ ಅಂಡ್ ಆಲ್ಸೋ ಪಾವರ್ಟಿ. ಇದನ್ನೆಲ್ಲ ಬ್ರೇಕ್ ಮಾಡಬೇಕು ಅಂತ ಹೇಳಿದ್ರೆ ಎಜುಕೇಶನ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. Then what are the different types of freedom that we are getting? So in today's education, there are many types of freedom, like political freedom, social freedom, and also personal freedom. ಅಂದ್ರೆ ಈ ಎಲ್ಲ ಫ್ರೀಡಮ್ಗಳಲ್ಲೂ ಕೂಡ ಎಜುಕೇಶನ್ ಭಾಗಿಯಾಗಿರುತ್ತೆ. ಓಕೆನಾ? ಸೊ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದ ವೆರಿ ಫಸ್ಟ್ ಒನ್, ಎಜುಕೇಶನ್ ಅಂಡ್ ಪರ್ಸನಲ್ ಫ್ರೀಡಮ್. ಎಜುಕೇಶನ್, ಶಿಕ್ಷಣ ಮತ್ತೆ ಪರ್ಸನಲ್ ಫ್ರೀಡಮ್ ಹೇಗಿರುತ್ತೆ? ಹಿಯರ್ ಯು ಕ್ಯಾನ್ ಸಿ ಹೌ ಎಜುಕೇಶನ್ ಎಂಪವರ್ಸ್ ಇಂಡಿವಿಜುವಲ್ಸ್. ಪ್ರತಿಯೊಬ್ಬರನ್ನು ಕೂಡ ಹೇಗೆ ಎಜುಕೇಶನ್ ಎಂಪವರ್ ಮಾಡುತ್ತೆ, ಬಲಿಷ್ಠಗೊಳಿಸುತ್ತೆ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಕ್ರಿಟಿಕಲ್ ಥಿಂಕಿಂಗ್ ಅಂಡ್ ಡಿಸಿಷನ್ ಮೇಕಿಂಗ್ ದಟ್ ವಿ ಆರ್ ಗೆಟಿಂಗ್ ಫ್ರಮ್ ದ ಎಜುಕೇಶನ್. ಈಗ ಕಾಮನ್ ಆಗಿ ನಾವು ಸೈನ್ಸ್ ಮತ್ತೆ ಆರ್ಟ್ಸ್ ಅನ್ನೋದನ್ನ ಸಾಮಾನ್ಯವಾಗಿ ಕ್ಯಾಲ್ಕುಲೇಟ್ ಮಾಡುವಾಗ ಅಥವಾ ಲಾಜಿಕಲ್ ಥಿಂಕಿಂಗ್ ಅನ್ನ ಮಾಡುವಾಗ ಅಬ್ಸರ್ವೇಷನ್ ಕೆಪಾಸಿಟಿ ಡೆವಲಪ್ ಆಗುತ್ತೆ. ನೀವು ಎಕ್ಸ್ಪೆರಿಮೆಂಟ್ಸ್ಗಳನ್ನ ಮಾಡ್ತಾ ಅಥವಾ ಅಬ್ಸರ್ವೇಷನ್ ಮಾಡ್ತಾ ಅಂತ ಹೇಳ್ತೀವಿ. ದಿಸ್ ಕ್ರಿಟಿಕಲ್ ಥಿಂಕಿಂಗ್ ಅಂಡ್ ಡಿಸಿಷನ್ ಮೇಕಿಂಗ್ ಈಸ್ ಕಮಿಂಗ್ ಫ್ರಮ್ ದ ಎಜುಕೇಶನ್. ಅದು ಎಜುಕೇಶನ್ ಇಂದ ಮಾತ್ರ ಬರುತ್ತೆ. ಜೊತೆಗೆ ಎಕನಾಮಿಕ್ ಎಂಪವರ್ಮೆಂಟ್ ಥ್ರೂ ಸ್ಕಿಲ್ಸ್ ಅಂಡ್ ನಾಲೆಡ್ಜ್. ಈ ನಾಲೆಡ್ಜ್ ಅನ್ನ ಕಲ್ತ್ಕೊಂಡ್ರೆ ಎಕನಾಮಿಕ್ ಎಂಪವರ್ಮೆಂಟ್ ಆಗುತ್ತೆ. ನಮಗೆ ಯಾವುದರಲ್ಲಿ ಸೊ ನಮಗೆ ಹಣ ಸಿಗುತ್ತೆ. ಎಕನಾಮಿಕ್ ಅಂತ ಹೇಳಿದ್ರೆ ಈ ಜಸ್ಟ್ ನಾವು ಇಂಡಿವಿಜುವಲ್ ಆಗಿ ಮಾತ್ರ ಮಾತಾಡೋದಲ್ಲ, ಎಂಟೈರ್ ನೇಷನ್ ಬಗ್ಗೆ ಮಾತಾಡ್ತಾ ಹೋಗ್ತೀವಿ. ಸೊ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇವತ್ತು ಮಾಡರ್ನ್ ಎಜುಕೇಶನ್ ಅಂತ ಕಾಮನ್ ಆಗಿ ಈ ನೀವು ಹೈಯರ್ ಎಜುಕೇಶನ್ಗೆ ಹೋದ್ರೆ ಓದ್ತೀರಾ ಮಾಡರ್ನ್ ಎಜುಕೇಶನ್ ಅಲ್ಲಿ. ಸೊ ವಾಟ್ ಈಸ್ ಎಜುಕೇಶನ್? ಎಜುಕೇಶನ್ ಈಸ್ ಆನ್ ಇನ್ವೆಸ್ಟ್ಮೆಂಟ್. ಇದನ್ನ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀವಿ, ಬಂಡವಾಳ ಅಂತ ಹೇಳ್ತೀವಿ. ಯಾಕೆ ಗೊತ್ತಾ? ಸೊ ಟುಡೇ ದಟ್ ವಾಟ್ ಎವರ್ ವಿ ಆರ್ ಡೂಯಿಂಗ್ ಇನ್ ಅವರ್ ಎಜುಕೇಶನ್ ಸಿಸ್ಟಮ್, ವಾಟ್ ಎವರ್ ದಟ್ ಕೋರ್ಸ್ ಐ ಆಮ್ ಡೂಯಿಂಗ್, ಸೊ ಓನ್ಲಿ ಟು ಗೇನ್. ಎರಡು ರೀತಿಯಲ್ಲಿ ಗೇನ್ ಮಾಡಬಹುದು. ಒಂದು, ಎರಡನ್ನ ನೀವು ಗೇನ್ ಮಾಡ್ತಾ ಇರ್ತೀರಾ. ಒನ್, you are gaining the knowledge. Another one, you are educating yourself to gain money, earn money. ಸೊ ಇವತ್ತು ನೀವು ಇನ್ವೆಸ್ಟ್ ಮಾಡಿದ್ರೆ ಮುಂದೆ ನಮಗೆ ಅದು ಒಂದಲ್ಲ ಒಂದು ರೀತಿಯಲ್ಲಿ ಏನಾಗುತ್ತೆ, ಸಹಾಯ ಆಗುತ್ತೆ ಅಂತ. ಸೊ ಆ ಎಕನಾಮಿಕ್ ಎಂಪವರ್ಮೆಂಟ್ ಕೂಡ ಆಗೋದು ಸ್ಕಿಲ್ಸ್ ಮತ್ತೆ ನಾಲೆಡ್ಜ್ ಇಂದ. ಇದು ಎಜುಕೇಶನ್ ಇಂದ ಸಿಗುತ್ತೆ. ಸೋಷಿಯಲ್ ಮೊಬಿಲಿಟಿ ಅಂಡ್ ಬ್ರೇಕಿಂಗ್ ದ ಸೈಕಲ್ ಆಫ್ ಪಾವರ್ಟಿ. ಒಂದು ಜನರೇಷನ್ ಕಷ್ಟಪಡ್ಬೇಕಷ್ಟೇ. ಅಂದ್ರೆ ಇವಾಗ ನಂದು ತುಂಬಾನೇ ಪಾವರ್ಟಿಯಲ್ಲಿ ಇರ್ತೀವಿ, ಪೋರ್ ಫ್ಯಾಮಿಲಿ ಆಗಿರುತ್ತೆ. ಇಫ್ ಯು ಆರ್ ಸ್ಟ್ರಗ್ಲಿಂಗ್, ನಾವೇನಾದ್ರೂ ಕೂಡ ತುಂಬಾನೇ ಸ್ಟ್ರಗಲ್ ಮಾಡಿ ಆ ಒಂದು ಚೈನನ್ನ, ಪಾವರ್ಟಿ ಚೈನನ್ನ ಬ್ರೇಕ್ ಮಾಡಿ ನಾನು ತುಂಬಾನೇ ಚೆನ್ನಾಗಿ ಓದ್ತೀನಿ, ನಾನು ಒಂದು ದೊಡ್ಡ ಪೊಸಿಷನ್ಗೆ ಹೋಗ್ತೀನಿ,
ಎಜುಕೇಶನ್ ಅಂತ ಹೇಳಿದ್ರೆ ನಾನು ಡಾಕ್ಟರ್ ಆಗಬೇಕು, ಎಂಜಿನಿಯರೇ ಆಗಬೇಕು, ಇಲ್ಲ ಯಾವುದೋ ಒಂದು ಲಿಮಿಟೆಡ್ ಕೋರ್ಸ್ಗೆ ಹೋಗಬೇಕು ಅಂತೇನಿಲ್ಲ. ಸೊ ಎಜುಕೇಶನ್ ಮಾಡಿ ಪಾಲಿಟಿಕ್ಸ್ಗೆ ಯಾಕೆ ಹೋಗಬಾರ್ದು? ಯಾಕೆಂದ್ರೆ ನಿಮಗೆ ಎಲ್ಲವೂ ಕೂಡ ಜ್ಞಾನ ಇರುತ್ತೆ. ಸೊ ದಟ್ಸ್ ವೈ ನಮಗೆ ಅದು ಅರ್ಥ ಆದರೆ ಆ ಒಂದು ಚೈನ್ ಅನ್ನ ಬ್ರೇಕ್ ಮಾಡಿದ್ರೆ ಪಾವರ್ಟಿಯಲ್ಲಿ, ಸೊ ಆಟೋಮ್ಯಾಟಿಕ್ ಆಗಿ ಏನಾಗುತ್ತೆ, ನೆಕ್ಸ್ಟ್ ಜನರೇಷನ್ ರಿಚ್ ಆಗುತ್ತೆ. ಓಕೆನಾ? ಸೊ ದಿಸ್ ಈಸ್ ವಾಟ್ ಹೌ ಎಜುಕೇಶನ್ ಎಂಪವರ್ಸ್ ಇಂಡಿವಿಜುವಲ್ಸ್. ಪ್ರತಿಯೊಬ್ಬರನ್ನು ಎಜುಕೇಶನ್ ಹೇಗೆ ಎಂಪವರ್ ಮಾಡುತ್ತೆ ಅಂತ ಹೇಳಿ. ಅಂಡ್ ಹಿಯರ್ ಇಸ್ ದ ಅನದರ್ ಒನ್, ಎಜುಕೇಶನ್ ಅಂಡ್ ಸೋಷಿಯಲ್ ಫ್ರೀಡಮ್. ಇಲ್ಲಿ ಸೋಷಿಯಲ್ ಫ್ರೀಡಮ್ ಅಂತ ಹೇಳ್ತಾ ಇದ್ದೀವಿ. ತುಂಬಾ ಜನ ನಾವು ಇದನ್ನ ಬೇರೆ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ತೀವಿ. ಸೋಷಿಯಲ್ ಫ್ರೀಡಮ್ ಅಂತ ಹೇಳಿದ್ರೆ ನಮ್ಮನ್ನ ಯಾವುದನ್ನು ಕೇಳಬಾರದು. ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀವಿ. ಅಂದ್ರೆ ಈಗ ಇಂಡಿಪೆಂಡೆನ್ಸ್ ಡೇ ನಡೀತಾ ಇರುತ್ತೆ. ಇಂಡಿಪೆಂಡೆನ್ಸ್ ಡೇಗೆ ಪ್ರತಿಯೊಬ್ಬರಿಗೂ ಕೂಡ ಅಂದ್ರೆ ಕಾಲೇಜಸ್ಗಳಿಗೆ, ಸ್ಕೂಲ್ಸ್ಗಳಿಗೆ ಹೋಗ್ಲೇಬೇಕು ಅಂತ ಇರುತ್ತೆ. ಅರೆ, ಇಂಡಿಪೆಂಡೆನ್ಸ್ ಡೇ ದಿನ, ಫ್ರೀಡಮ್ ಡೇ ದಿನ ನಾವು ಫ್ರೀ ಆಗಿರೋದಕ್ಕೆ ಬಿಡ್ತಾ ಇಲ್ಲ. ಸೊ ನಾವು ಫ್ರೀಡಮ್ ಇಲ್ಲದೆ ಯಾಕೆ ಅವ್ರು ಹೇಳ್ದಾಗೆ ಕಾಲೇಜಸ್ಗಳಿಗೆ ಹೋಗ್ಬೇಕು? ದಟ್ ಈಸ್ ಕಾಲ್ಡ್ ಫ್ರೀಡಮ್. ಫ್ರೀನೆಸ್ ಅಂತ ಹೇಳ್ಬಿಟ್ರೆ ನಾವು ಹೇಗೆ ಬೇಕೋ ಹಾಗೆ ಇದು ಬಿಟ್ರೆ ದೇಶವನ್ನ ಕಟ್ಟೋದಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಫ್ರೀಡಮ್ ಅನ್ನ ಅರ್ಥ ಮಾಡಿಕೊಂಡು ನಾವು ಯಾವುದಕ್ಕೆ ಬೆಲೆ ಸಲ್ಲಿಸಬೇಕು ಅದಕ್ಕೆ ಬೆಲೆ ಕೊಡ್ಬೇಕಾಗತ್ತೆ. ಸೊ ಅರ್ಥ ಮಾಡ್ಕೋಬೇಕು ಸೋಷಿಯಲ್ ಫ್ರೀಡಮ್ ಅಂತ ಹೇಳಿದ್ರೆ ಎಜುಕೇಶನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ದೆನ್ ಎಜುಕೇಶನ್ ಆಸ್ ಎ ಟೂಲ್ ಫಾರ್ ಸೋಷಿಯಲ್ ಲಿಬರೇಷನ್. ಎಜುಕೇಶನ್ ಅಲ್ಲಿ ಒಂದು ಟೂಲ್ ತರ ಆಕ್ಟ್ ಮಾಡುತ್ತೆ. ಸಲಕರಣೆ ಕನ್ನಡದಲ್ಲಿ ಹೇಳಬಹುದಾದ್ರೆ, ಸೊ ಪ್ರಮೋಟಿಂಗ್ ಈಕ್ವಾಲಿಟಿ ಅಂಡ್ ರೆಡ್ಯೂಸಿಂಗ್ ಸೋಷಿಯಲ್ ಇನ್ಎಕ್ವಾಲಿಟೀಸ್. ಕಾಮನ್ ಆಗಿ ಈಕ್ವಾಲಿಟಿಯನ್ನ ಪ್ರಮೋಟ್ ಮಾಡೋದಕ್ಕೋಸ್ಕರ ಸಮಾನತೆ ಇರಬೇಕು, ಭಾವೈಕ್ಯತೆ ಇರಬೇಕು. ರೆಡ್ಯೂಸಿಂಗ್ ಸೋಷಿಯಲ್ ಇನ್ಇಕ್ವಾಲಿಟೀಸ್ ಅಂದ್ರೆ ಸಮಾಜದಲ್ಲಿ ಅಸಮತೋಲನವನ್ನ ಕಡಿಮೆ ಮಾಡೋದಕ್ಕೆ ಎಜುಕೇಶನ್ ತುಂಬಾ ಇಂಪಾರ್ಟೆಂಟ್ ಆಗಬೇಕಾಗಿದೆ. ಫಾಸ್ಟರಿಂಗ್ ಟಾಲರೆನ್ಸ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ಇನ್ ಡೈವರ್ಸ್ ಸೊಸೈಟೀಸ್. ಈಗ ಕಾಮನ್ ಆಗಿ ನಾವು ಕೇಳಿರ್ತೀವಿ ಏನಂತ ಹೇಳ್ಬಿಟ್ಟು, ವಿವಿಧತೆಯಲ್ಲಿ ಏಕತೆ, ಭಾವೈಕ್ಯತೆ ಅಂತ ಹೇಳ್ಬಿಟ್ಟು. ಆ ಅಸಮಾನತೆಯನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸೊ ನಮಗೆ ಎಜುಕೇಶನ್ ಬೇಕಾಗುತ್ತೆ. ಸ್ಟ್ರೆಂಥನಿಂಗ್ ಡೆಮೋಕ್ರೆಟಿಕ್ ಅಂಡ್ ಆಲ್ಸೋ ಪಾರ್ಟಿಸಿಪೇಷನ್ ಅಂಡ್ ಸಿಟಿಜನ್ಶಿಪ್. ಕೆಲವು ಸಲ ಈಗ ಕಾಮನ್ ಆಗಿ ಎಜುಕೇಶನ್ ಮಾಡ್ತಾ ನಾವು ಒಂದು ಸಬ್ಜೆಕ್ಟ್ಗಳನ್ನ ಓದ್ತಾ ಇರ್ತೀವಿ. ಸೋಷಿಯಲ್ಗೆ ಬಂದಾಗ ಪಾಲಿಟಿಕ್ಸ್ ಅನ್ನೋ ಒಂದು ಪರ್ಟಿಕ್ಯುಲರ್ ಬ್ರಾಂಚ್ ಅಲ್ಲಿ, ಓಕೆ, ಆ ಒಂದು ಪಾರ್ಟ್ ಅಲ್ಲಿ ಸೊ ನಮಗೆ ಆ ಫಂಡಮೆಂಟಲ್ ಏನಿದೆ, ರೂಲ್ಸ್ಗಳೇನಿದೆ, ಆ ಎಲ್ಲವೂ ಕೂಡ ಗೊತ್ತಾಗ್ತಾ ಹೋಗುತ್ತೆ. ಡೆಮೋಕ್ರಸಿ ಅಂತ ಹೇಳಿದ್ರೇನು, ಲೀಡರ್ಶಿಪ್ ಅಂತ ಹೇಳಿದ್ರೇನು, ಮತ್ತೆ ಅದರಲ್ಲಿ ಪಾರ್ಟಿಸಿಪೇಷನ್ ಮಾಡೋದು ಯಾವ ತರ, ಸಿಟಿಜನ್ಶಿಪ್ ಅಂತ ಹೇಳಿದ್ರೇನು, ನಮ್ಮ ರೂಲ್ ಏನು, ಅಂದ್ರೆ ನಮ್ಮ ರೂಲ್ಸ್ಗಳಾಗಿರ್ಬೋದು, ಮತ್ತೆ ರೋಲ್ ದಟ್ ಐ ನೀಡ್ ಟು ಟಾಕ್ ಅಬೌಟ್ ದ ರೋಲ್ಸ್ ಹಿಯರ್. ನಮ್ಮ ರೋಲ್ಸ್ಗಳು ಯಾವ ತರ ಇರುತ್ತೆ. ಸೊ ಇದನ್ನೆಲ್ಲ ನಮಗೆ ಅರ್ಥ ಮಾಡಿಸೋದು ಎಜುಕೇಶನ್ ಆಗಿರುತ್ತೆ. ಸೊ ಅದೇ ರೀತಿಯಲ್ಲಿ ಹಿಯರ್ ಇಟ್ ಈಸ್ ಎಜುಕೇಶನ್ ಇನ್ ದ ಡಿಜಿಟಲ್ ಏಜ್. ಪೊಲಿಟಿಕಲ್ ಫ್ರೀಡಮ್ ನಾನು ಅದನ್ನು ಸ್ಕಿಪ್ ಮಾಡಿದೆ ಇವಾಗ, ಬಟ್ ಯು ಹ್ಯಾವ್ ಟು ರಿಮೆಂಬರ್ ಎಲ್ಲದಕ್ಕೂ ಕೂಡ ನಾವು ಫ್ರೀಡಮ್ ಅಂಡರ್ ಅಲ್ಲೇ ಹೋಗಬೇಕು, ಫ್ರೀಡಮ್ ಅನ್ನು ಅರ್ಥ ಮಾಡ್ಕೋಬೇಕು. ಇದು ಸಿಗ್ತಾ ಇರೋದು ಎಜುಕೇಶನ್ ಮುಖಾಂತರ. ಬಟ್ ಹಿಯರ್ ಐ ಆಮ್ ಟಾಕಿಂಗ್ ಅಬೌಟ್ ದ ಡಿಜಿಟಲ್ ಏಜ್. ಇವತ್ತಿನ ಯುಗ, ಅವಾಗಲೇ ಹೇಳ್ತಾ ಇದ್ದೋ 21st ಸೆಂಚುರಿ ಅಂತ ಹೇಳಿದ್ರೆ ಕಂಪ್ಯೂಟರ್ ಏಜ್ ಅಂತ ಹೇಳ್ಬಿಟ್ಟು. ಇವಾಗ ಕಂಪ್ಯೂಟರ್ ಅನ್ನು ಕೂಡ ದಾಟಿಕೊಂಡು ಕಂಪ್ಯೂಟರ್ ಯೂಸ್ ಮಾಡ್ತೀವಿ ಅಫ್ಕೋರ್ಸ್, ಬಟ್ ಇವಾಗ ಡಿಜಿಟಲೈಸೇಷನ್ ತುಂಬಾ ಜಾಸ್ತಿ ಆಗ್ತಾ ಇದೆ. ಅವಾಗ ನಾವು ಕಮಾಂಡ್ಗಳನ್ನು ಕೊಡೋದಕ್ಕೆ ತುಂಬಾ ಟೈಮನ್ನು ಕೊಡ್ತಾ ಇದ್ದು, ಜೊತೆಗೆ ಆ ರಿಸಲ್ಟ್ ಬರೋದಕ್ಕೂ ಅಷ್ಟೇ ಟೈಮ್ ಆಗ್ತಾ ಇತ್ತು. ಬಟ್ ಇವಾಗ ಪ್ರಾಂಪ್ಟ್ ಅನ್ನೋ ಒಂದು ವರ್ಡ್ ಅನ್ನ ಯೂಸ್ ಮಾಡಿಕೊಂಡು ಸೆಂಟೆನ್ಸ್ಗಳನ್ನ ಮೇಕ್ ಮಾಡಿ ನಿಮಗೆ ಇಷ್ಟ ಬಂದ ರೀತಿಯಲ್ಲಿ ನಾವು ಇವತ್ತು ಅಂದ್ರೆ ವಿತ್ ಇನ್ 10 seconds 20 seconds ಅಲ್ಲಿ ಎಂಟೈರ್ ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡಬಹುದು, ಎಂಟೈರ್ ಕಾಂಟೆಂಟ್ ಅನ್ನ ಕ್ರಿಯೇಟ್ ಮಾಡಬಹುದು, ರಿಲೇಟೆಡ್ ಟು ಬಯಾಲಜಿ, ರಿಲೇಟೆಡ್ ಟು ಫಿಸಿಕ್ಸ್, ಈ ತರ. ದಟ್ ಈಸ್ ಕಾಲ್ಡ್ ಡಿಜಿಟಲ್ ಏಜ್. ಸೊ ಇದು ಫ್ರೀಡಮ್ ಯಾವ ತರ ಹೆಲ್ಪ್ ಆಗುತ್ತೆ, ಮತ್ತೆ ಆ ಫ್ರೀಡಮ್ ಎಜುಕೇಶನ್ ಯಾವ ತರ ಇನ್ವಾಲ್ವ್ ಆಗಿದೆ ಅಂತ ನೋಡೋಣ. ಟೆಕ್ನಾಲಜಿ ಆಸ್ ಎ ಕೆಟಲಿಸ್ಟ್ ಫಾರ್ ಎಜುಕೇಶನಲ್ ಫ್ರೀಡಮ್. ಟೆಕ್ನಾಲಜಿ ಒಂದು ಕೆಟಲಿಸ್ಟ್ ತರ ಆಕ್ಟ್ ಮಾಡುತ್ತೆ. ಯು ನೋ ದಟ್ ಬಯೋ ಕೆಟಲಿಸ್ಟ್, ದೋಸ್ ಆರ್ ಎನ್ಸೈಮ್ಸ್, ಅಂದ್ರೆ ಮಧ್ಯವರ್ತಿ ತರ ಆಕ್ಟ್ ಮಾಡುತ್ತೆ. ದಟ್ ಈಸ್ ಎನೇಬ್ಲಿಂಗ್ ದ ಎಜುಕೇಶನ್, ಅಥವಾ ಎಜುಕೇಶನ್ ಏನ್ ಮಾಡ್ತಾ ಇದೆ, ಎನೇಬ್ಲಿಂಗ್ ಅಸ್ ಟು ಗೆಟ್ ದ ಫ್ರೀಡಮ್. ಒಂದು ಫ್ರೀಡಮ್ ಅನ್ನು ಒಬ್ಟೈನ್ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡ್ತಾ ಇದೆ. ಆನ್ಲೈನ್ ಎಜುಕೇಶನ್ ಅಂಡ್ ಓಪನ್ ಆಕ್ಸೆಸ್ ರಿಸೋರ್ಸಸ್ ದಟ್ ವಿ ಆರ್ ಗೆಟಿಂಗ್ ಟುಡೇ. ಆನ್ಲೈನ್ ಎಜುಕೇಶನ್ ನಡೀತಾ ಇದೆ ಇವಾಗೆಲ್ಲ. ಅಂದ್ರೆ ಗುರುಕುಲ ಪದ್ಧತಿಗಳು ತುಂಬಾನೇ ಬೆಟರ್ ಮತ್ತೆ ಬೆಸ್ಟ್. ಬಟ್ ಹೋಗ್ತಾ ಹೋಗ್ತಾ ಇವತ್ತಿನ ಕಾಲಕ್ಕೆ ತಕ್ಕ ಹಾಗೆ ನಾವು ಕೂಡ ಬದಲಾಗ್ತಾ ಇರಬೇಕು. ಆನ್ಲೈನ್ ಎಜುಕೇಶನ್, ಓಪನ್ ರಿಸೋರ್ಸಸ್ ದಟ್ ವಿ ಆರ್ ಗೆಟಿಂಗ್. ಸೊ ಒಳ್ಳೆ ರೀತಿಯಲ್ಲಿ ಒಳ್ಳೆ ರಿಸೋರ್ಸಸ್ಗಳನ್ನ ಪಡ್ಕೊಳ್ಳೋದು. ಇ ಲರ್ನಿಂಗ್ ಪ್ಲಾಟ್ಫಾರ್ಮ್ಸ್ ಬ್ರಿಡ್ಜಿಂಗ್ ದ ಗ್ಯಾಪ್ ಇನ್ ಅನ್ಡಿಸರ್ವ್ಡ್ ಏರಿಯಾಸ್. ಕೆಲವು
ಏರಿಯಾಗಳಿಗೆ ಎಲ್ಲಿಗೂ ಕೂಡ ಈ ಲರ್ನಿಂಗ್ ಪ್ಲಾಟ್ಫಾರ್ಮ್ ಏನಾಗ್ತಾ ಇದೆ, ರೀಚ್ ಆಗ್ತಾ ಇದೆ. ಸೊ ದಿಸ್ ಇಸ್ ಹೌ ದ ಫ್ರೀಡಮ್ ವರ್ಕ್ಸ್. ಫ್ರೀಡಮ್ ಅಂತ ಹೇಳಿದ್ರೆ ಒಂದು ದೇಶದಲ್ಲಿರೋ ಪ್ರತಿಯೊಬ್ಬರಿಗೂ ಕೂಡ ಸಮಾನವಾಗಿ ಏನಾಗಬೇಕು, ಎಲ್ಲವೂ ಹಂಚಿಕೆ ಆಗಬೇಕು. ಎಜುಕೇಶನ್ ಕೂಡ ಹಂಚಿಕೆ ಆಗ್ತಾ ಇದೆ. ಸೊ ನೆಕ್ಸ್ಟ್ ಇಯರ್ ಚಾಲೆಂಜಸ್ ಅಂಡ್ ಆಪರ್ಚುನಿಟೀಸ್ ಇನ್ ದ ಡಿಜಿಟಲ್ ಡಿವೈಡ್. ಸೊ ಚಾಲೆಂಜಸ್ಗಳನ್ನ ಆಪರ್ಚುನಿಟೀಸ್ಗಳನ್ನ ಪ್ರೊವೈಡ್ ಮಾಡೋದು ಅಂತ ಹೇಳಿ. ಸೊ ವೆನ್ ಇಟ್ ಕಮ್ಸ್ ಟು ಕೇಸ್ ಸ್ಟಡೀಸ್, ಈ ಕೇಸ್ ಸ್ಟಡಿಯನ್ನು ಅರ್ಥ ಮಾಡ್ಕೊಂಡ್ರೆ ನಮಗೆ ಫ್ರೀಡಮ್ ಅರ್ಥ ಆಗ್ಬಿಡುತ್ತೆ. ಸೊ ವಾಟ್ ಇಸ್ ದ ಮೀನಿಂಗ್ ಆಫ್ ಕೇಸ್ ಸ್ಟಡಿ? ಸಕ್ಸಸ್ ಸ್ಟೋರೀಸ್ ಆಫ್ ಎಜುಕೇಶನ್ ಲೀಡಿಂಗ್ ಟು ಫ್ರೀಡಮ್. ಎಜುಕೇಶನ್ ಅನ್ನ ಅಥವಾ ಸಕ್ಸಸ್ಫುಲ್ ಎಜುಕೇಶನ್ ಅನ್ನು ಅರ್ಥ ಮಾಡಿಕೊಂಡ್ರೆ, ಅದ್ರ ಬಗ್ಗೆ ಹೋರಾಟ ಮಾಡಿದವ್ರ ಬಗ್ಗೆ ನಾವು ಲೈಫ್ ಹಿಸ್ಟ್ರಿಯನ್ನ ತಿಳ್ಕೊಂಡ್ರೆ ಅದ್ರ ಫ್ರೀಡಮ್ ಅರ್ಥ ಆಗುತ್ತೆ. ಇಲ್ಲಿ ಕೆಲವು ಎಕ್ಸಾಂಪಲ್ಸ್ಗಳಿದೆ ಯಾವುದ್ರ ಬಗ್ಗೆ, ಕೇಸ್ ಸ್ಟಡಿ ಬಗ್ಗೆ. ಫಾರ್ ಎಕ್ಸಾಂಪಲ್, ಲಿಟ್ರಸಿ ಪ್ರೋಗ್ರಾಮ್ಸ್ ಇನ್ ರೂರಲ್ ಕಮ್ಯುನಿಟೀಸ್ ಟ್ರಾನ್ಸ್ಫಾರ್ಮಿಂಗ್ ಲೈವ್ಸ್. ಅಂದ್ರೆ ರೂರಲ್ ಕಮ್ಯುನಿಟಿಯಲ್ಲಿ ಯಾವ ತರ ಟ್ರಾನ್ಸ್ಫಾರ್ಮಿಂಗ್ ಆಗುತ್ತೆ, ಜೀವನ ಹೇಗೆ ನಡೆಯುತ್ತೆ ಅದನ್ನ ಅರ್ಥ ಮಾಡ್ಕೊಳ್ಳೋದು. ಕೇಸ್ ಸ್ಟಡಿ ಅಂತ ಹೇಳಿದ್ರೆ ನಾವು ಅದರ ಬಗ್ಗೆ ಅಧ್ಯಯನ ಮಾಡೋದು, ಒಂದು ವಸ್ತುವನ್ನ ತಿಳ್ಕೊಂಡು, ಓಕೆ, ಒಂಥರ ಅದು ಪ್ರಾಜೆಕ್ಟ್ ಇದ್ದ ಹಾಗೆ, ಅಸೈನ್ಮೆಂಟ್ ಇದ್ದ ಹಾಗೆ. ಸೊ ಹೈಯರ್ ಎಜುಕೇಶನ್ ಸ್ಕಾಲರ್ಶಿಪ್ಸ್ ಫಾರ್ ಮಾರ್ಜಿನಲೈಸ್ಡ್ ಗ್ರೂಪ್ಸ್. ಸೊ ಅದು ಒಂದು ರೀತಿಯಲ್ಲಿ ಎಕ್ಸಾಂಪಲ್ ನ ತೆಗೆದುಕೊಂಡಿರೋ. ಅದರ್ ಒನ್, ಡಿಜಿಟಲ್ ಎಜುಕೇಶನ್ ಇನಿಷಿಯೇಟಿವ್ಸ್ ಇನ್ ಡೆವಲಪಿಂಗ್ ಕಂಟ್ರೀಸ್. ಇದಿಷ್ಟು ಕೇಸ್ ಸ್ಟಡೀಸ್ಗಳು. ಈ ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ನಾನು ಹೇಳಿದ್ದೇನಂತ ಹೇಳಿದ್ರೆ, ವಿ ನೀಡ್ ಟು ಯುಟಿಲೈಸ್ ದಿಸ್ ಫ್ರೀಡಮ್ ದಟ್ ವಿ ಆರ್ ಒಬ್ಟೈನಿಂಗ್ ಥ್ರೂ ದ ಎಜುಕೇಶನ್. ಆಸ್ ಐ ಸೆಡ್, ವಿದ್ಯಾ ದದಾತಿ ವಿನಯಂ ವಿನಯದ್ಯಾತಿ ಪಾತ್ರತಾಂ. ವಿನಯ ನಮಗೆ ವಿದ್ಯೆಯಿಂದ ಬರುತ್ತೆ, ಅದೇ ವಿನಯದಿಂದ ನಮಗೆ ಕ್ಯಾರೆಕ್ಟರ್ ಬರುತ್ತೆ. ಸೊ ದಿಸ್ ಇಸ್ ಆಲ್ ಅಬೌಟ್ ಟುಡೇಸ್ ಟಾಪಿಕ್, ದಟ್ ಮೀನ್ಸ್ the role of education in achieving freedom. Thank you so much. So next strategy video li matte sigona. Till then, take care. Have a nice day everyone. Bye bye.